ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾ ಆರಾಮ, ನೀವೆಲ್ಲ ಆರಾಮ ಅನ್ಕೊತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ, ತೋರಿಸ್ತೀನಿ ಹೆಂಗೆ ಅಂತ. ಇವೆಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಂಡೀನಿ, ಹುಣಸೆ ಹಣ್ಣು ನೆನೆಸಿಟ್ಕೊಂಡೀನಿ. ಈಗ ಇದು ಎಣ್ಣೆಗೆ ಸ್ವಲ್ಪ ಕರಿತೀನಿ, ಎಣ್ಣೆಗೆ ಹಾಕ್ತೀನಿ. ನೀವು ಈ ಕಡೆ ಹಾಗೆ ಚಾಕ್ ಇಟ್ಟದ, ಚಾನು ಆಯ್ತು. ಅಂದರೆ ಜಲ್ದಿನೇ ಮಾಡ್ಲಾಗತ್ತೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಇದು ಒಂದು ಸ್ವಲ್ಪ ಕರ್ಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು. ತುಂಬಾದ್ರೂ ಏನು ಅಂತ ತೋರಿಸ್ತೀನಿ. ಇದು ಬದ್ನಿಕಾಯಿ ಸ್ವಲ್ಪ ಹುರಿದಿಟ್ಕೊಂಡೀನಿ, ಕಾಣಿಸ್ಲಾಗತ್ತದಲ್ಲ, ಒಂಚೂರು ಮೆತ್ತಗಾಗ್ಯದ, ಮೆತ್ತಗಾಗ್ಬೇಕು. ಹಿಂಗೆ ಆರೇದನ್ನು ಹುರಿದಿಟ್ಕೊಂಡೀನಿ. ಮತ್ತು ಇದ್ರೊಳಗೆ ಶೇಂಗಾದ ಪುಡಿ, ಮತ್ತು ಖಾರ, ಉಪ್ಪು, ಜೀರಿಗೆ, ಬೆಲ್ಲ, ಇದು ಹುಣಸೆ ಹುಳಿ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ತುಂಬಬೇಕು. ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಎಲ್ಲ ಇಟ್ಕೊಂಡದು. ಇದು ಈಗ ತುಂಬಿ ಒಗ್ಗರಣೆ ಹಾಕಬೇಕು. ಇಸ್ಕೊಂಡು ಈಗ ತುಂಬಲಾಗತ್ತೀನಿ, ಹಿಂಗೆ ತುಂಬಿಡೋದು. ಆಮೇಲೆ ಉಳ್ದಿದ್ದನ್ನು ನಾವು ಒಗ್ಗರಣೆ ಒಳಗೆ ಹಾಕೋಬೇಕು. ಅಂದ್ರೆ ಗ್ರೇವಿ ಥರ ಆಗ್ತದೆ. ಹಿಂಗೇನು ಮಾಡ್ತಾರೆ, ಬರೀ ಡ್ರೈನೂ ಮಾಡ್ತಾರೆ, ಬಟ್ ಎಲ್ಲರಿಗೂ ಸಾಲಂಗಿಲ್ಲ. ಹಾಗಾಗಿ ಇದು ಉಳ್ದಿದ್ದು ಒಗ್ಗರಣೆ ಒಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಆಗ್ತದೆ, ಪಲ್ಯ ಎಲ್ಲರಿಗೂ ಸಾಕಾಗ್ತದೆ. 2 ಥರ ಮಾಡ್ತಾರೆ ಇದ್ರೊಳಗೆ. ಹಿಂಗೆ ತುಂಬಿಕೊಂಡು ಈಗ ಒಗ್ಗರಣೆ ಹಾಕ್ತೀನಿ. ಇದೀಗ ಒಗ್ಗರಣೆ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಆಮೇಲೆ ಇದನ್ನು ಹಾಕ್ಕೊಂತೀನಿ. ಇದೇನು ಜಾಸ್ತಿ, ಯಾಕಂದ್ರೆ ಹುರ್ಕೊಂಡೋದನ್ನ ಇದೇನು ಜಾಸ್ತಿ ಇದು ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಇದಾದ್ರೆ ಸಾಕು. ಆಮೇಲೆ ಉಳಿದಿರೋದು ಗ್ರೇವಿ ಹಾಕಿ ಒಂದು ಸ್ವಲ್ಪ ಖಾರ, ಉಪ್ಪು, ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಮ್ಯಾಗ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಬದ್ನಿಕಾಯಿ ಪಲ್ಯ ಫಿನಿಶ್. ಈ ಕಡೆ ಬದ್ನಿಕಾಯಿ ಪಲ್ಯ ಆಗ್ಲಿಕ್ಕತ್ತದ, ಈ ಕಡೆ ಚಪಾತಿ ರೆಡಿ ಆಗ್ಲಿಕ್ಕತ್ತದ. ಸಾರು ಮಾಡಬೇಕು, ಅನ್ನಕ್ಕೆ ಇಡಬೇಕು, ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತದೆ. ಇದು ಒಂಚೂರು ಒಂದು ಸ್ವಲ್ಪ ಇದು ಆಗಲಿ, ಉಳ್ಳಾಗಡ್ಡಿ ಎಲ್ಲ. ಆಮೇಲೆ ಮ್ಯಾಗ ಗ್ರೇವಿ ಹಾಕ್ತೀನಿ, ಹಾಕಿ ಟೇಸ್ಟ್ ನೋಡಿ ಕೊತ್ತಂಬರಿ ಹಾಕಿದ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಗ್ತದೆ. ಇದು ಬದ್ನಿಕಾಯಿ ಪಲ್ಯ ನೋಡ್ರಿ ಕುದಿಲಾಗತ್ತದ. ಈಗ ಮ್ಯಾಗ ಕೊತ್ತಂಬರಿ ಹಾಕಿದ್ರೆ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಆಗ್ತದೆ. ಇದು ಗಂಜಿ ಮಾಡ್ಲಾಗತ್ತಾಳೆ ಈ ಕಡೆ. ಆಯ್ತು, ಈಗ ಇದೇನು ಜಲ್ದಿ ಆಗ್ತದೆ, ಆದರೆ ಇದು ಎಲ್ಲ ರೆಡಿ ಇರಬೇಕು. ಇದು ಶೇಂಗಾದ ಪುಡಿ ಅದೆಲ್ಲ ರೆಡಿ ಇತ್ತಂದ್ರೆ ಜಲ್ದಿ ಆಗ್ತದೆ. ತಿನ್ನೋಕ್ಕೂ ಮಸ್ತ್, ಚಪಾತಿ, ರೊಟ್ಟಿ, ಕಟ್ ರೊಟ್ಟಿ ಜೊತೆ ಎಲ್ಲ, ನೀವು ಅನ್ನದ ಜೊತೆನೂ ಮಸ್ತ್. ಈ ಕಡೆ ಬಿಸಿ ಬಿಸಿ ಚಪಾತಿ. ಇವತ್ತು ನಾಷ್ಟ ಮಾಡಿಲ್ಲ, ಮುಂಜಾನೆ ಇದೇ ಮಾಡಿಬಿಟ್ರಾಯ್ತು. ಇದೇ ನಾಷ್ಟ, ಮಧ್ಯಾಹ್ನ ಇದೆ ಅಂತ ಹೇಳಿ ಅಂದ್ಕೊಂಡಿವಿ. ಕೊತ್ತಂಬರಿ ಹಾಕಿದೆ, ಈಗ ಪಲ್ಯ ಆಗ್ಯದ, ರೆಡಿ ಆಗ್ಯದ. ಇಲ್ಲಿ ಆಂಟಿ ಕಸ ಹೊಡಿತಿದಾರ, ಮತ್ತು ಅಜ್ಜಿ ತಲೆ ಹಿಕ್ಕೊಳತ್ತಾಳ, ಮತ್ತು ಈ ಆಂಟಿ ಚಹಾ ಮಾಡತ್ತಾಳ. ಮತ್ತು ಪಪ್ಪ ಈಗ ಊರಿಂದ ಬಂದರು. ಮನ್ಸು ಮತ್ತು ಪಪ್ಪ ಮಾತಾಡ್ಕೊತ ಕುಂತಾರ. ಪ್ರಿಷಾ ಮತ್ತು ಶ್ರೀಜಾ ಆಟ ಆಡತ್ತಾರ.
ಏನು ಆಟ ಆಡ್ತಿದ್ದೀರ? ಸಾಯಂಕಾಲ ಈಗ ಟೈಮ್ 7:30 ಆಗ್ಯದ. ನಂಗೆ ಹಶ್ವಾಗ್ಯದ. ಮುಂಜಾನೆ ಪಡ್ ತಿಂದಿದ್ದೆ, ಅದಕ್ಕೆ ಬರ್ರಿ ಊಟ ಮಾಡಮ್ಮ. ಇದು ಸಜ್ಜೆ ರೊಟ್ಟಿ, ಸಬ್ಸಿ ಪಲ್ಯ, ಇದು ಅಗಸಿ ಹಿಂಡಿ, ಮೆಣಸಿನ್ಕಾಯಿ ಹುರಿದಿದ್ದದವು, ಇದು ಉಳ್ಳಾಗಡ್ಡಿ ಸೊಪ್ಪು. ರಾತ್ರಿ ಊಟ ಜಲ್ದಿ ಮಾಡತ್ತೀನಿ. ಜಲ್ದಿನೇ ಮಾಡ್ತಿದ್ದೆ ಯಾವಾಗಲೂ, ಇವಾಗೂ ಜಲ್ದಿ ಮಾಡತ್ತೀನಿ. ಈಗಿಂದು ಒಪ್ಪತ್ತದ, ಅದಕ್ಕೆ ಚುರ್ಮುರು ಸುಸ್ಲಾ ಮಾಡ್ಯಾಳ. ಅದ್ರಾಗ ನಾನು ರೊಟ್ಟಿ ಊಟ ಮಾಡಿ ಮ್ಯಾಗ ಚುರ್ಮುರು ಸುಸ್ಲಾ ತಿನ್ನತ್ತೀನಿ. ನಮ್ಮ ಕಡೆ ಇದು ಫೇವ್ರೇಟ್ ರೀ ಚುರ್ಮುರು ಸುಸ್ಲಾ. ಬರ್ರಿ ಚುರ್ಮುರು ಸುಸ್ಲಾ ತಿನ್ನಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇವತ್ತು ಹುಣ್ಣಿಮೆ ಅಲ್ಲ, ಇಷ್ಟು ಚಂದ ಕಾಣಕತ್ತಾನ ಚಂದ್ರ. ಅಂದ್ರೆ ಇಲ್ಲಿ ಹೊರಗೆ ಭಾಳ ದೊಡ್ಡದು ಗುಂಡಕ್ಕೆ, ಇಲ್ಲಿ ಮೊಬೈಲ್ನ ನೋಡಿದ್ರೆ ಸಣ್ಣದು ಅನ್ಸಾಕತ್ತೀವ. ಚಂದ ಝೂಮ್ ಮಾಡಿದ್ರು ಬರಲ್ಲಾಗಿದ್ದಲ್ಲ. ನಮ್ಮ ಮೊಬೈಲ್ದಾಗ ಬಂದು ತಳಗ ಹುಡುಗರೆಲ್ಲ ಆಟ ಆಡಕತ್ತಾರ ನೋಡಿ. ಹೋಗಿ ಆಟ ಆಡ್ರಿ. ಬಂದು ಊಟ ಮಾಡಕತ್ತಾರಂತ. ಆ ಕಡೆ ಸೌಂಡ್ ಬರತ್ತು. ಹಾಂ, ಚಂದ ಅನ್ಸಾಕತ್ತು. ಗಾಳಿನೂ ಬಿಟ್ಟದ ತಣ್ಣಗೆ, ಹಂಗಾಗಿ ಇಲ್ಲಿ ವಾಕಿಂಗ್ ಬಂದೀವಿ. ತಳಗ ಊಟ ಆಗ್ಯದಲ್ಲ, ಇಲ್ಲೆಲ್ಲ ಹುಡುಗರು ಆಟ ಆಡಕತ್ತಾರ ನೋಡ್ರಿ. ನಮ್ಮ ಹುಡುಗರು ಬರಲಿಲ್ಲ, ಮ್ಯಾಗೆ ಅದಾರ. ನಾನೇ ವಾಕಿಂಗ್ ಬಂದೀನಿ. ಈಗ ಬರ್ತಾಳೆ ಗಿರ್ಜಾ, ಮ್ಯಾಗ ಅದಾಳ. ಈಗ 1 ಸೆಕೆಂಡ್ ತೋರಿಸ್ತೀನಿ. ವಾಕಿಂಗ್ ಹೋಗೋಣ ಅಂತ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರ್ತೀವಿ. ಮತ್ತು ಗಾಳಿ ಚಲೋ ಐತಿ, ತಣ್ಣ ಗಾಳಿ. ಎಲ್ಲೋ ಮಳೆಯಾಗಿದ್ದು ಕಾಣಿಸ್ತದ, ಗಾಳಿ ಚಲೋ ಅದ. ಹಂಗಾಗಿ ಊಟ ಆಯ್ತು, ಅಕ್ಕಿಂದು ಆಯ್ತು, ನಂದು ಆಯ್ತು. ಮತ್ತೆ ಸಿಗ್ತೀವಿ ನಾಳೆ. ಬಾಯ್.